ರಾಜ್ಯ ಸರ್ಕಾರ ಆಯಿತು. ಈಗ ರಾಜ್ಯ ಸರ್ಕಾರದ ಬಳಿಕ ಕೇಂದ್ರದಿಂದಲೂ ಕೂಡ ಬೆಲೆ ಏರಿಕೆ ಶಾಕ್ ಜನರಿಗೆ ತಟ್ತಾ ಇದೆ. ಮೊನ್ನೆ ತಾನೇ ಡೀಸೆಲ್ನ ಬೆಲೆ ₹2 ಜಾಸ್ತಿಯಾಗಿತ್ತು. ಈಗ ಆ ಗಾಯದ ಮೇಲೆ ಬರೆ ಅನ್ನುವಂತ ರೀತಿಯಲ್ಲಿ ಪೆಟ್ರೋಲ್ ಡೀಸೆಲ್ ಮೇಲಿನ ಅಬಕಾರಿ ಸುಂಕವನ್ನ ಹೆಚ್ಚಳ ಮಾಡಲಾಗಿದೆ. ಲೀಟರ್ ಪೆಟ್ರೋಲ್ ಡೀಸೆಲ್ ಮೇಲೆ ತಲಾ ₹2 ಜಾಸ್ತಿ ಆಗ್ತಾ ಇದೆ. ಕೇಂದ್ರದ ನಿರ್ಧಾರ ಇದು. ಮೊನ್ನೆ ರಾಜ್ಯದ್ದಾಯಿತು, ಈಗ ಕೇಂದ್ರದ್ದು. ನೂತನ ದರ ಹೆಚ್ಚಳ ತೈಲ ಕಂಪನಿಗಳಿಗೆ ಮಾತ್ರ ಅನ್ವಯ ಆಗುತ್ತೆ ಅಂತ ಹೇಳ್ತಾ ಇರು ಇಂಧನ ಸಚಿವಾಲಯ. ಜನಸಾಮಾನ್ಯರಿಗೆ ಬೆಲೆ ಹೆಚ್ಚಳ ಆಗೋದಿಲ್ಲ, ಈ ಹೊರೆ ತೈಲ ಕಂಪನಿಗಳಿಗೆ ಇರುತ್ತೆ ಅಂತ ಅವರು ಸಮರ್ಥನೆ ಮಾಡಿಕೊಳ್ತಾ ಇದ್ದ ಇಂಧನ ಸಚಿವಾಲಯದಿಂದ. ಕಳೆದ ವಾರ ಅಷ್ಟೇ ₹2 ರಾಜ್ಯ ಸರ್ಕಾರ ಹೈಸ್ಪೀಡ್ ಡೀಸೆಲ್ ಬೆಲೆಯನ್ನ ಹೆಚ್ಚಳ ಮಾಡಿತ್ತು. ಇದೀಗ ಕೇಂದ್ರ ಸರ್ಕಾರದಿಂದಲೂ ಕೂಡ ಬೆಲೆಯನ್ನ ಹೆಚ್ಚಿಸಿ ಆದೇಶವನ್ನ ಪ್ರಕಟಿಸಲಾಗಿದೆ. ಬೆಲೆ ಏರಿಕೆ ಕುರಿತು ಪ್ರತಿಭಟನೆಯ ಸಮಯದಲ್ಲೇನೆ ಈಗ ಜನರಿಗೆ ಮತ್ತೊಂದು ಶಾಕ್. ರಾಜ್ಯ ಸರ್ಕಾರದ ಬಳಿಕ ಕೇಂದ್ರದಿಂದಲೂ ಕೂಡ ಬೆಲೆ ಏರಿಕೆ ಶಾಕ್ ಜನಸಾಮಾನ್ಯರಿಗೆ. ಇದು ಲೀಟರ್ ಪೆಟ್ರೋಲ್ ಡೀಸೆಲ್ಗೆ ₹2 ಜಾಸ್ತಿ ಆಗ್ತಾ ಇದೆ. ರಾಜ್ಯ ಸರ್ಕಾರ ಹೈಸ್ಪೀಡ್ ಡೀಸೆಲ್ ಬೆಲೆಯನ್ನ ₹2 ಜಾಸ್ತಿ ಮಾಡಿತ್ತು. ಕಳೆದ 7 ತಿಂಗಳಲ್ಲಿ ₹5 ಜಾಸ್ತಿ ಆಗಿದೆ ಅಂತ ಲಾರಿ ಮಾಲೀಕರ ಸಂಘದಿಂದ ದೊಡ್ಡ ಮಟ್ಟದ ಹೋರಾಟಕ್ಕೆ ಈಗಾಗಲೇ ರೂಪರೇಷೆಗಳು ರೆಡಿಯಾಗಿದೆ. ರಾಜ್ಯ ಬಿಜೆಪಿ ನಾಯಕರು ಕೂಡ ಬೆಲೆ ಹೆಚ್ಚಳದ ಹಿನ್ನೆಲೆಯಲ್ಲಿ 16 ದಿನಗಳ ಕಾಲದ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲೆಲ್ಲಿ ಯಾವಾಗ ಪ್ರತಿಭಟನೆಯನ್ನ ಮಾಡಬೇಕು ಅಂತ ಈಗಾಗಲೇ ಬ್ಲೂ ಪ್ರಿಂಟ್ ರೆಡಿಯಾಗಿದೆ. ಇದೆಲ್ಲದರ ಮಧ್ಯದಲ್ಲಿ ಈಗ ಕೇಂದ್ರದಿಂದ ನೂತನ ದರ ಹೆಚ್ಚಳ ಮಾಡಿ ತೈಲ ಕಂಪನಿಗಳಿಗೆ ಇದು ಅನ್ವಯಿಸುತ್ತೆ ಅಂತ ಹೇಳ್ತಾ ಇದೆ. ಜನಸಾಮಾನ್ಯರಿಗೆ ಈ ಬೆಲೆ ಹೆಚ್ಚಳ ಅವರ ಮೇಲೆ ಬೀಳೋದಿಲ್ಲ ಅಂತ. ಬಟ್ 4-5 ದಿನಗಳ ನಂತರದಲ್ಲಿ ಇದು ಮತ್ತೆ ಜನಸಾಮಾನ್ಯರಿಗೆ ಬಾಧೆ ಆಗುತ್ತೆ. ಕಳೆದ ವಾರ ₹2 ರಾಜ್ಯ ಸರ್ಕಾರ ಜಾಸ್ತಿ ಮಾಡಿತ್ತು, ಈಗ ಮತ್ತೆ ₹2 ಜಾಸ್ತಿ ಮಾಡ್ತಾ ಇರೋದು ಕೇಂದ್ರ ಸರ್ಕಾರ. ಜನರ ಬದುಕು ಮತ್ತಷ್ಟು ದುಬಾರಿ ಆಗ್ತಾ ಇದೆ. ಇಲ್ಲಿಂದ ದೊಡ್ಡ ಮಟ್ಟದ ಹೋರಾಟ ಈ ಬೆಲೆ ಏರಿಕೆಯ ಹಿನ್ನೆಲೆಯಲ್ಲಿ, ಎಸ್ಪೆಷಲಿ ಡೀಸೆಲ್ ಬೆಲೆ ಏನು ಏರಿಕೆ ಆಯಿತು ಮೊನ್ನೆ ₹2, ಅದರ ವಿರುದ್ಧನೇ ಲಾರಿ ಮುಷ್ಕರಕ್ಕೆ ಈಗಾಗಲೇ ಕರೆ ಕೊಡಲಾಗಿದೆ. ಏಪ್ರಿಲ್ 14ನೇ ತಾರೀಕು ಮಧ್ಯರಾತ್ರಿವರೆಗೂ ಕೂಡ ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ಡೆಡ್ಲೈನ್ ಕೊಡಲಾಗಿದೆ. ಡೀಸೆಲ್ ಜಾಸ್ತಿ ಆಗಿದ್ದಕ್ಕೆ ಕಳೆದ 7 ತಿಂಗಳಲ್ಲಿ ₹5 ಜಾಸ್ತಿ ಆಗಿದೆ ಡೀಸೆಲ್. ಇದನ್ನ ವಿರೋಧಿಸಿ ಲಾರಿ ಮುಷ್ಕರಕ್ಕೆ ಕರೆ ಕೊಡಲಾಗಿದೆ. ಲಾರಿ ಮಾಲೀಕರ ಸಂಘದಿಂದ ಇಡೀ ರಾಜ್ಯದಾದ್ಯಂತ ದೊಡ್ಡ ಮಟ್ಟದ ಹೋರಾಟಕ್ಕೆ, ಮುಷ್ಕರಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಮತ್ತೊಂದು ಕಡೆ 16 ದಿನಗಳ ಕಾಲ ರಾಜ್ಯ ಬಿಜೆಪಿ ನಾಯಕರು ಕೂಡ ರಾಜ್ಯ ಸರ್ಕಾರ ಬೆಲೆ ಏರಿಕೆಯನ್ನ ಮಾಡ್ತಾನೆ ಇದೆ. ಕೇವಲ ಡೀಸೆಲ್ ಪೆಟ್ರೋಲ್ ಇಷ್ಟೇ ಅಲ್ಲದೇನೆ ಟೋಲ್, ಹಾಲು, ಮೊಸರು ಇತ್ಯಾದಿ ಇತ್ಯಾದಿ ಎಲ್ಲದರ ಬೆಲೆ ಜಾಸ್ತಿ ಆಗ್ತಾನೆ ಇದೆ ಅಂತ ಇದನ್ನೇ ಮುಂದಿಟ್ಟುಕೊಂಡು 16 ದಿನಗಳ ಕಾಲ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಪ್ಲಾನ್ ಮಾಡಿಕೊಂಡಿರುವಂಥದ್ದು ರಾಜ್ಯ ಬಿಜೆಪಿ. ಇದೆಲ್ಲದರ ಮಧ್ಯದಲ್ಲಿ ಈಗ ಕೇಂದ್ರದಿಂದಾನೇ ₹2 ಜಾಸ್ತಿ ಆಗ್ತಾ ಇದೆ. ಬಟ್ ಇಲ್ಲಿ ಒಂದು ಕನ್ಕ್ಲೂಷನ್ ಅಂದ್ರೆ ಇಂಧನ ಸಚಿವಾಲಯದಿಂದ ಇದು ಜನಸಾಮಾನ್ಯರಿಗೆ ಹೊಡೆತ ಬೀಳಲ್ಲ ಅಂತ ಹೇಳ್ತಾ ಇದೆ. ಹೌದು, ನಿಜ. ಈಗಲೇ ಸರ್ ನೂತನ ದರ ಹೆಚ್ಚಳ ತೈಲ ಕಂಪನಿಗಳಿಗೆ ಮಾತ್ರ ಅನ್ವಯ ಆಗತ್ತೆ ಅನ್ನುವಂಥದ್ದು ಇಂಧನ ಸಚಿವಾಲಯದ ಸ್ಪಷ್ಟನೆ. ಇದು ಜನಸಾಮಾನ್ಯರ ತಲೆ ಮೇಲೆ ಬೀಳೋದಿಲ್ಲ. ಜಾಸ್ತಿ ಆಗ್ತಾ ಇರುವಂತ ಈ ₹2 ಏನಿದೆ ಪ್ರತಿ ಲೀಟರ್ಗೆ ಹೈಸ್ಪೀಡ್ ಡೀಸೆಲ್ ಬೆಲೆ ಇದು. ಸೊ ಇದು ಜನಸಾಮಾನ್ಯರಿಗೆ ಇದಕ್ಕೆ ಸಂಬಂಧ ಇಲ್ಲ. ಅವರು ಇದನ್ನ ಕಟ್ಟೋ ಹಾಗಿಲ್ಲ. ಅವರಿಗೆ ಯಾವ ರೀತಿಯಾಗಿ ಇಲ್ಲಿವರೆಗೂ ಡೀಸೆಲ್ ಸಿಗ್ತಾ ಇತ್ತು ಅದೇ ದುಡ್ಡಲ್ಲಿ ಸಿಗುತ್ತೆ. ಈ ₹2 ಏನಿದ್ರು ಕೂಡ ತೈಲ ಕಂಪನಿಗಳಿಗೆ ಅನ್ವಯ ಆಗತ್ತೆ ಅಂತ ಇಂಧನ ಸಚಿವಾಲಯ ಹೇಳ್ತಾ ಇದೆ. ಬಟ್ ಪ್ರಶ್ನೆ ಮೂಡುವಂಥದ್ದು, ಮುಂದಿನ ದಿನಗಳಲ್ಲಿ ಈ ದರ ಈ ರೀತಿಯಾಗಿ ಹೆಚ್ಚಳವಾದರೆ ತೈಲ ಕಂಪನಿಗಳು ಕೂಡ ಸಹಜವಾಗಿ ಜನಸಾಮಾನ್ಯರಿಗೆ, ವಾಹನ ಸವಾರರಿಗೆ ಅಲ್ವಾ ಈ ಒಂದು ಹೆಚ್ಚಾಗಿರುವಂಥ ದುಡ್ಡನ್ನ ಅವರ ತಲೆ ಮೇಲೆ ಹಾಕ್ತಲ್ವಾ ಅಂತ ಒಂದಿಷ್ಟು ಚರ್ಚೆಗಳು ಆಗತ್ತೆ ಸಹಜವಾಗಿ. ಸೊ ಇದು ಕೇಂದ್ರ ಸರ್ಕಾರದಿಂದ ಮತ್ತೊಂದು ಶಾಕ್, ಮತ್ತೊಂದು ಬೆಲೆ ಏರಿಕೆ, ಗಾಯದ ಮೇಲೆ ಬರೆ. ರಾಜ್ಯ ಸರ್ಕಾರ ಗಾಯ ಮಾಡಿತ್ತು, ₹2 ಜಾಸ್ತಿ ಮಾಡಿ ಆ ಗಾಯದ ಮೇಲೆ ಈಗ ಕೇಂದ್ರ ಸರ್ಕಾರ ಬರೆ ಎಳೆಯುವಂತ ಕೆಲಸ ಮಾಡ್ತಿದೆಯಾ? ಹಾಗಾದ್ರೆ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ವಿಶೇಷ ಪ್ರತಿನಿಧಿ ಶರಣು ಹಂಪಿ ಲೈವ್ ನಲ್ಲಿದ್ದಾರೆ. ಶರಣು ಹಂಪಿ, ಕಳೆದ 2 ದಿನಗಳ ಹಿಂದೆನೆ ರಾಜ್ಯ ಸರ್ಕಾರ, ನಾನು ಹೇಳ್ತಾ ಇದ್ದೆ
ಜನರಿಗೆ ಗಾಯ ಮಾಡಿತ್ತು. ಆ ಗಾಯದ ಮೇಲೆ ಈಗ ಕೇಂದ್ರ ಸರ್ಕಾರ ಬರೆ ಎಳೆಯುವಂತ ಕೆಲಸ ಮಾಡ್ತಾ ಇದೆ. ಬಟ್ ಅವ್ರ ಕಡೆಯಿಂದ ಒಂದು ಸ್ಪಷ್ಟನೆ ಕೊಡಲಾಗ್ತಾ ಇದೆ, ಇದು ತೈಲ ಕಂಪನಿಗಳಿಗೆ ಮಾತ್ರ ಅನ್ವಯ ಆಗತ್ತೆ, ಜನರಿಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನುವಂಥ ರೀತಿಯಲ್ಲಿ. ಬಟ್ ಏನಂದ್ರೆ ಮುಂದಿನ ದಿನಮಾನಗಳಲ್ಲಿ ಜನರ ಮೇಲೆ ಅಲ್ವಾ ಈ ಒಂದು ತೆರಿಗೆ ಬೀಳುವಂಥದ್ದು, ಈ ಒಂದು ರೇಟ್ ಅದನ್ನು ಕಟ್ಟುವಂಥದ್ದು ಜನರೇ ಅಲ್ವಾ ಅಂತ. ಖಂಡಿತ ಅರುಣ್, ಯಾಕಂದ್ರೆ ಪೆಟ್ರೋಲ್ ಡೀಸೆಲ್ ದರ ಏನಿದೆ ಅದು ನಿಗದಿತವಾಗಿ ಕಂಟಿನ್ಯೂಸ್ ಆಗಿ ಏರಿಕೆ ಆಗ್ತಾನೆ ಬರ್ತಾ ಇದೆ. ₹1, ₹2 ಈ ರೀತಿಯಾಗಿ ಕೇಂದ್ರ ಸರ್ಕಾರ ಜಾಸ್ತಿ ಮಾಡ್ತು ಅಂತ ಹೇಳಿ ರಾಜ್ಯ ಸರ್ಕಾರನೂ ಕೂಡ ಇತ್ತೀಚೆಗೆ ಅಷ್ಟೇ ಕಳೆದ ಒಂದು ವಾರನೂ ಕೂಡ ಆಗಿಲ್ಲ ಡೀಸೆಲ್ನ ದರ ತೆರಿಗೆ ದರ ಏನಿದೆ ಸೆಸ್ ಏನಿದೆ ಅದನ್ನ ₹2 ಹೆಚ್ಚಳ ಮಾಡಿತ್ತು. ಇದರಿಂದಾಗಿ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು. ಅದರಲ್ಲೂ ಕೂಡ ಲಾರಿ ಅಸೋಸಿಯೇಷನ್ ಇದೇ 15ನೇ ತಾರೀಕು ನಾವು ಬಂದ್ ಮಾಡ್ತೇವೆ, ಯಾವ ವೆಹಿಕಲ್ ಕೂಡ ಮೂವ್ಮೆಂಟ್ ಆಗೋದಿಲ್ಲ, ಈ ರೀತಿಯಾಗಿ ನೀವು ಪದೇ ಪದೇ ದರಗಳನ್ನು ಏರಿಕೆ ಮಾಡೋದಾದ್ರೆ, ತೆರಿಗೆಗಳನ್ನು ಹಾಕೋದಾದ್ರೆ ನಾವು ಜೀವನ ಮಾಡೋಕ್ಕಾಗೋದಿಲ್ಲ, ನಿಜವಾಗ್ಲೂ ಕೂಡ ನಮಗೆ ಆತ್ಮಹತ್ಯೆ ಮಾಡ್ಕೊಳ್ಳೋದೊಂದು ಮಾತ್ರ ಬಾಕಿ ಅಂತ ಹೇಳಿ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಈ ಹೊತ್ತಲ್ಲೇ ಕೇಂದ್ರ ಸರ್ಕಾರ ಈ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಂಡಿರೋದು. ಅದು ನಿರ್ಧಾರ ಯಾವುದೇ ರೀತಿಯಾಗಿರ್ಬೋದು, ಅಂದ್ರೆ ಅಮೆರಿಕದಲ್ಲಿ ಅಧ್ಯಕ್ಷ ಟ್ರಂಪ್ ಅವರು ತೆಗೆದುಕೊಂಡಂತ ಪ್ರತಿ ಸುಂಕ, ಅಂದ್ರೆ ನಮ್ಮವರು ಜಾಸ್ತಿ ಟ್ಯಾಕ್ಸ್ ಹಾಕ್ತಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅವರು ಕೂಡ ಟ್ಯಾಕ್ಸ್ ಅನ್ನ ಹೆಚ್ಚಳ ಮಾಡಿರೋ ಪರಿಣಾಮವಾಗಿ ಈಗ ತೈಲ ದರದ ಬೆಲೆ ಹೆಚ್ಚಳ ಆಗ್ತಾ ಇದೆ, ಅದರ ಟ್ಯಾಕ್ಸ್ ಅನ್ನ ಹಾಕ್ತಾ ಇದ್ದಾರೆ. ಆದ್ರೆ ತೈಲ ಕಂಪನಿಗಳಿಗೆ ಮಾತ್ರ ಅಂತ ಹೇಳಿದ್ದಾರೆ. ಆದ್ರೆ ಮುಂದೆ ಅದರ ಪರಿಣಾಮ ಗ್ಯಾರಂಟಿ, ಯಾಕಂದ್ರೆ ತೈಲ ಕಂಪನಿಗಳೇನು ತಮ್ಮನ್ನ ನಷ್ಟದಲ್ಲಿ ಉಳಿಸ್ಕೊಳ್ಳುವಂತ ಕೆಲಸವನ್ನ ಖಂಡಿತವಾಗಿ ಕೂಡ ಮಾಡೋದಿಲ್ಲ. ಅವೆಲ್ಲವೂ ಕೂಡ ಮಾಡೋದೇನಂದ್ರೆ ಜನಸಾಮಾನ್ಯರಿಗೆ, ಗ್ರಾಹಕರಿಗೆ, ಯಾರು ವೆಹಿಕಲ್ ಗಳನ್ನ ಬಳಸ್ತಾರೆ ಅವ್ರ ಮೇಲೆ ಇಂಪ್ಯಾಕ್ಟ್ ಆಗೇ ಆಗತ್ತೆ. ಈಗಲೇ ತೈಲ ದರ ಹೆಚ್ಚಾಗ್ತಾ ಇದೆ, ನಮಗೆ ನಿಜವಾಗ್ಲೂ ಕೂಡ ಮತ್ತಷ್ಟು ದರ ಹೆಚ್ಚಳ ಮಾಡಬೇಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಜನರನ್ನು ಕೂಡ ನಾನು ಈಗಷ್ಟೇ ಮಾತಾಡಿಸ್ತಾ ಇದ್ದೆ, ಅವ್ರು ಹೇಳ್ತಾ ಇದ್ದಿದ್ದು ಏನೇ ಆದ್ರೂ ಕೂಡ ಅದರ ಇಂಪ್ಯಾಕ್ಟ್ ಆಗೋದು ಜನಸಾಮಾನ್ಯರ ಮೇಲೆ. ಅದು ಡೀಸೆಲ್ ದರ ಹೆಚ್ಚಳ ಆಗಿದ್ರು ಕೂಡ ಅದರ ದರವನ್ನ ಯಾರ ಮೇಲೆ ಪರಿಣಾಮ ಬೀರುತ್ತೆ ಅಂದ್ರೆ ಪ್ರತಿಯೊಬ್ಬ ಜನಸಾಮಾನ್ಯನ ಕೂಡ ಬೀಳುತ್ತೆ. ಸರ್, ಡೀಸೆಲ್ ದರ ₹2 ಜಾಸ್ತಿ ಮಾಡಿದ್ದಾರೆ. ಈಗ ಕೇಂದ್ರದವರು ಕೂಡ ಟ್ಯಾಕ್ಸ್ ಅನ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ಪೆಟ್ರೋಲು ಡೀಸೆಲ್ ದರ ಹೆಚ್ಚಾಗ್ತಾ ಹೋದ್ರೆ ಕಷ್ಟ ಆಗತ್ತಲ್ವಾ? ತುಂಬ ಕಷ್ಟ ಆಗುತ್ತೆ ಸರ್, ಬಡವರಿಗೆ ತುಂಬ ಕಷ್ಟ. ಏನು ಜೀವ ಮಾಡೋದು, ಏನು ಮಾಡೋದು, ಕೂಲಿ ಮಾರೋರಿಗೆ ತುಂಬ ಕಷ್ಟನೇ. ಎಲ್ಲ ಟ್ರಾನ್ಸ್ಪೋರ್ಟಿಂಗ್ ಎಲ್ಲ ಜಾಸ್ತಿನೇ ಆಗೋದಿಲ್ಲ ಸರ್, ಎಲ್ಲ ಜಾಸ್ತಿ ಆಗುತ್ತೆ. ಇನ್ನೂ ಒಬ್ರು ಬೈಕ್ ಸವಾರ ಇದ್ರೆ ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಪೆಟ್ರೋಲ್ ಡೀಸೆಲ್ ರೇಟ್ ಕಂಟಿನ್ಯೂಸ್ ಆಗಿ ಏರಿಕೆ ಆಗ್ತಾ ಇದೆ. ಸೆಸ್ ಅಂತೇಳಿ ಡೀಸೆಲ್ ದರವನ್ನ ₹2 ಜಾಸ್ತಿ ಮಾಡಿದ್ರು. ಈಗ ಸೆಂಟ್ರಲ್ ಗವರ್ಮೆಂಟ್ನವರು ಕೂಡ ಟ್ಯಾಕ್ಸ್ ಅನ್ನ ₹2 ಜಾಸ್ತಿ ಮಾಡ್ತಿದ್ದಾರೆ. ಬಟ್ ತೈಲ ಕಂಪನಿಗಳಿಗೆ ಮಾತ್ರ ಇದು ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಮುಂದೆ ನಮಗೆಲ್ರಿಗೂ ಕೂಡ ಎಲ್ಲ ಜನಸಾಮಾನ್ಯರಿಗೆ ತುಂಬಾ ತೊಂದರೆ ಆಗ್ತಿದೆ. ಅದರಲ್ಲೂ ಮಧ್ಯಮ ದರ್ಜೆ ಜನರಿಗಂತೂ ತುಂಬಾ ಸಮಸ್ಯೆ ಆಗ್ತಾ ಇದೆ. ಈ ರೀತಿ ಬೆಲೆ ಏರಿಕೆ ಡೈಲಿ ಗೌರ್ಮೆಂಟ್ನವರು ಹಾಲಿನ ಬೆಲೆ ಏರಿಕೆ ಜಾಸ್ತಿ ಮಾಡಿದ್ದಾರೆ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಜಾಸ್ತಿ ಮಾಡಿದ್ದಾರೆ. ಡೈಲಿ ಖರ್ಚುಗಳು ಜಾಸ್ತಿನೇ ಆಗ್ತಾ ಇದೆ. ತುಂಬಾ ಜನಸಾಮಾನ್ಯರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಇದಕ್ಕೆ ಕಡಿಮೆ ಆಗ್ಬೇಕು. ಆಕ್ಚುಲಿ ಇನ್ನು ಕಡಿಮೆ ಆದ್ರೂ ಆಗದೆ ಇದ್ರೂ ಚಿಂತಿಲ್ಲ, ರೇಟ್ ಅಂತೂ ಜಾಸ್ತಿ ಮಾಡಬಾರ್ದು ಅಂತಾನೆ ಎಲ್ಲರೂ ಒಪಿನಿಯನ್ ಹೇಳ್ತಾ ಇರೋದು. ತಮ್ಮ ಅಭಿಪ್ರಾಯ ಏನು? ಅಲ್ಲ, ಖಂಡಿತ ಎಲ್ಲರೂ ಅಭಿಪ್ರಾಯ ಅದೇ ಇದೆ. ಇದಕ್ಕೊಂದು ಕಡಿವಾಣ ಹಾಕಲೇಬೇಕು, ಇಲ್ಲಾಂದ್ರೆ ಜನಸಾಮಾನ್ಯ ಬದುಕೋದು ತುಂಬಾ ತೊಂದರೆ ಆಗುತ್ತೆ. ಓಕೆ, ₹89 ಇತ್ತು ಡೀಸೆಲ್ ದರ, ಈಗ ₹2 ಹೆಚ್ಚಳ ಮಾಡಿದ್ದಕ್ಕೆ, ಸೆಸ್ ಜಾಸ್ತಿ ಮಾಡಿದ್ದಕ್ಕೆ ಈಗ ₹91 ಇದೆ. ಸೊ ಕೇಂದ್ರ ಸರ್ಕಾರ ಈಗ ತೈಲ ಕಂಪನಿಗಳಂತ ಹೇಳ್ತಾ ಇದ್ದಾರೆ. ಬಟ್ ಮುಂದೆ ಅದರ ಪರಿಣಾಮ ಅಂತೂ ಪೆಟ್ರೋಲ್ ಬಂಕ್ಗಳಿಗೂ ಕೂಡ ತಟ್ಟಲಿದೆ. ಅದರಿಂದ ಜನಸಾಮಾನ್ಯರು, ಗ್ರಾಹಕರು ಯಾರಿದ್ದಾರೆ ಅವ್ರಿಗೂ ಕೂಡ ಎಫೆಕ್ಟ್ ಆಗಲಿದೆ. ಈ ರೀತಿಯಾಗಿ ದರ ಏರಿಕೆಗಳನ್ನ ಪದೇ ಪದೇ ಮಾಡಬೇಡಿ, ಜನಸಾಮಾನ್ಯರು ಜೀವನ ಮಾಡೋದು ಕೂಡ ಬಹಳ ಕಷ್ಟ ಅನ್ನುವಂಥ ಅಭಿಪ್ರಾಯವನ್ನ ಜನರು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಎಸ್ ಶರಣು ಹಂಪಿ ಹಾಗೆ ಹೋಲ್ಡ್ ಅಲ್ಲಿ ಮಾತನಾಡಿಸ್ತೀನಿ ನಿಮ್ಮನ್ನ. ನಮ್ಮ ರಾಜಕೀಯ ಪ್ರತಿನಿಧಿ ಕಾರ್ತಿಕ್ ಕೂಡ ಲೈವ್ ನಲ್ಲಿ ಇದ್ದಾರೆ. ರಾಜಕೀಯವಾಗಿ ಯಾವ ರೀತಿ ಇದು ಪರಿಣಾಮ ಬೀರುತ್ತೆ ಅಂತ. ಕಾರ್ತಿಕ್, ರಾಜ್ಯ ಬಿಜೆಪಿ ನಾಯಕರಿಗೆ ಇದು ದೊಡ್ಡ ಮಟ್ಟದ ಅಸ್ತ್ರ ಆಗಿತ್ತು. ಸೊ ಆ ನಿಟ್ಟಿನಲ್ಲಿನೇ ಅವರು 16 ದಿನಗಳ ಕಾಲ ಇಡೀ ರಾಜ್ಯದಾದ್ಯಂತ ಪ್ರತಿಭಟನೆಗೆ ಪ್ಲಾನ್ ಮಾಡ್ಕೊಂಡಿದ್ರು. ಬಟ್ ಈಗ ಕೇಂದ್ರದಿಂದಲೂ ಕೂಡ ₹2 ಜಾಸ್ತಿ ಆಗಿರೋ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಡಿಪೆಂಡ್ ಮಾಡಿಕೊಳ್ತಾರೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಸೊ ಈ 16 ದಿನಗಳ ಪ್ರತಿಭಟನೆಗೆ ಈ ಒಂದು ₹2 ಜಾಸ್ತಿ ಆಗಿರುವಂಥದ್ದು, ಈಗ ಕೇಂದ್ರದಿಂದ ಆಗಿರುವಂಥದ್ದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಬೀಳುತ್ತೆ ಈ ಪ್ರತಿಭಟನೆಗೆ ಬಿಜೆಪಿಗರಿಗೆ? ಅರುಣ್, ಖಂಡಿತವಾಗಿಯೂ ಕೂಡ ಈಗ ಡೀಸೆಲ್ ಮತ್ತು ಪೆಟ್ರೋಲ್ ಮೇಲೆ ₹2 ಸುಂಕವನ್ನು ಏನು ಕೇಂದ್ರ ಸರ್ಕಾರ ಹೆಚ್ಚಳ ಮಾಡಿದೆ, ಇದು ಸಹಜವಾಗಿಯೂ ಕೂಡ ರಾಜಕೀಯವಾಗಿಯೂ ರಾಜ್ಯ ಬಿಜೆಪಿಗೆ ಹಿನ್ನಡೆ ಆಗುತ್ತೆ ಅಂತ ಹೇಳ್ಬೋದು. ಯಾಕೆಂತಂದರೆ ಬೆಲೆ ಏರಿಕೆ ವಿಚಾರವನ್ನೇ ಮುಂದಿಟ್ಟುಕೊಂಡು ರಾಜ್ಯದಲ್ಲಿ ಹೋರಾಟವನ್ನು ಬಿಜೆಪಿ ಮಾಡ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ನ ಏನು ಸುಂಕ ಏನಿತ್ತು ಆ ಒಂದು ಸುಂಕವನ್ನು ಈಗ ಹೆಚ್ಚಳ ಮಾಡಿರುವಂಥದ್ದು ನಿಜಕ್ಕೂ ಕೂಡ ರಾಜ್ಯ ಬಿಜೆಪಿಯ ಹೋರಾಟದ ಮೇಲೂ ಕೂಡ ಪರಿಣಾಮ ಬೀರುವಂಥ ಸಾಧ್ಯತೆಗಳು ಕೂಡ ಇರುತ್ತವೆ. ಯಾಕಂದರೆ ಈಗಾಗಲೇ ಇಂಧನ ಇಲಾಖೆ ಸ್ಪಷ್ಟತೆಯನ್ನು ಕೂಡ ಕೊಟ್ಟಿರುವಂಥದ್ದು, ಇದು
ಇದು ಕೇವಲ ತೈಲ ಕಂಪನಿಗಳಿಗೆ ಮಾತ್ರ ಅನ್ವಯ ಆಗುತ್ತೆ, ಜನಸಾಮಾನ್ಯರಿಗೆ ಯಾವುದೇ ರೀತಿಯ ಹೊರೆ ಆಗುವುದಿಲ್ಲ ಅನ್ನುವಂಥದ್ದು. ಆದರೆ ಈ ಒಂದು ತೆರಿಗೆಯನ್ನು ಯಾವಾಗ ಸರ್ಕಾರಗಳು ಹೆಚ್ಚಳ ಮಾಡ್ತಾವೋ ಆ ಒಂದು ಸಂದರ್ಭದಲ್ಲಿ ಸಹಜವಾಗಿ ಕಂಪನಿಗಳು ಕೂಡ ಆ ಒಂದು ತೆರಿಗೆಯ ಹೊರೆಯನ್ನು ಜನಸಾಮಾನ್ಯರ ಮೇಲೆ ಹಾಕುವಂಥ ಕೆಲಸವನ್ನು ಮಾಡ್ತವೆ. ಈ ಒಂದು ತಕ್ಷಣಕ್ಕೆ ಬೆಲೆ ಏರಿಕೆ ಆಗದೇ ಇದ್ರೂ ಕೂಡ ಒಂದು ಮುಂದಿನ ದಿನಗಳಲ್ಲಿ ಸಹಜವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಹೆಚ್ಚಳ ಆಗುವಂಥ ಸಾಧ್ಯತೆಗಳು ಕೂಡ ಇರ್ತವೆ. ಹೀಗಾಗಿ ಈಗ ಕೇಂದ್ರ ಸರ್ಕಾರ ಏನು 2 ರೂಪಾಯಿ ಹೆಚ್ಚಳವನ್ನು, ತೆರಿಗೆ ಹೆಚ್ಚಳವನ್ನು ಡೀಸೆಲ್ ಮತ್ತು ಪೆಟ್ರೋಲ್ಗೆ ಮಾಡಿದೆ, ಈ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರವು ಕೂಡ ಬಿಜೆಪಿಯನ್ನು ಟೀಕೆ ಮಾಡುವಂಥ ಸಾಧ್ಯತೆಗಳು ಕೂಡ ದಟ್ಟವಾಗಿವೆ. ಯಾಕಂತಂದರೆ ಈಗಾಗಲೇ ಇವತ್ತಿನಿಂದ ಬಿಜೆಪಿ ಹೋರಾಟವನ್ನು ಮಾಡ್ತಾ ಇದೆ. ರಾಜ್ಯದಲ್ಲಿ ಬೆಲೆ ಏರಿಕೆಯನ್ನು ಮಾಡ್ತಾ ಇದ್ದಾರೆ. ಡೀಸೆಲ್ ಮೇಲೆ ಹೈಸ್ಪೀಡ್ ಡೀಸೆಲ್ನ ಬೆಲೆಯೂ ಕೂಡ ಏರಿಕೆಯನ್ನು ಮಾಡಿದ್ರು. ಜೊತೆಗೆ ಹಾಲಿನ ದರವೂ ಕೂಡ ಏರಿಕೆಯಾಗಿತ್ತು. ಹೀಗೆ ಇನ್ನಿತರ ದಿನೋಪಯೋಗಿ ವಸ್ತುಗಳ ಬೆಲೆಯೂ ಕೂಡ ಏರಿಕೆಯಾಗಿದೆ ಅನ್ನುವಂಥ ಒಂದು ಕಾರಣವನ್ನು ಇಟ್ಟುಕೊಂಡು 16 ದಿನಗಳ ಕಾಲ ಹೋರಾಟವನ್ನು ಮಾಡೋದಕ್ಕೆ ಬಿಜೆಪಿ ಸನ್ನದ್ಧವಾಗಿದೆ. ಇವತ್ತು ಕೂಡ ಈ ಒಂದು ಹೋರಾಟಕ್ಕೆ ಚಾಲನೆಯೂ ಕೂಡ ಸಿಕ್ಕಿದೆ. ಹಾಗಾಗಿ ಹೀಗಿರುವಂಥ ಸಂದರ್ಭದಲ್ಲಿ ಈಗ ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ 2 ರೂಪಾಯಿ ತೆರಿಗೆಯನ್ನು ಹೆಚ್ಚಳ ಮಾಡಿರುವಂಥದ್ದು ಸಹಜವಾಗಿ ಈ ರಾಜ್ಯದಲ್ಲಿ ಬಿಜೆಪಿ ಮಾಡ್ತಿರುವಂಥ ಹೋರಾಟದ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಇದೇ ಒಂದು ವಿಚಾರವನ್ನು ಇಟ್ಟುಕೊಂಡು ಸರ್ಕಾರದ ಇರಬಹುದು ಅಥವಾ ಸಚಿವರುಗಳು ಅಥವಾ ಕಾಂಗ್ರೆಸ್ನ ನಾಯಕರುಗಳು ಬಿಜೆಪಿನ ಟೀಕಿಸುವಂಥ ಕೆಲಸವನ್ನು ಕೂಡ ಮಾಡ್ತವೆ. ಅರುಣ್, ಎಸ್, ಥ್ಯಾಂಕ್ ಯು.